ಇಲ್ಲಿ ಹೆಂಗೆ ಕಾಂತೈತಿ ಫಸ್ಟಿಗೆ ಬಂದಿದ್ದು ನಮ್ಮ ಗಾಡಿ ಆದರೆ ಇವರು ನಮ್ಮ ಗಾಡಿಯಾಗಿನ ಮಾಲ್ ಖಾಲಿ ಮಾಡತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಎಲ್ಲಿದ್ದೀನಪ್ಪ ಅಂದ್ರೆ ಮನೆ ಕಡೆ ಇದೀನಿ. ಈಗ ಮನೆ ಕಡೆಯಿಂದ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಇದು ಒಂದೇ ಲಾಗ್ ನಮ್ದು. ಈ ಕ್ಯಾಮ್ರಾಯಿಂದ ಇನ್ಸ್ಟಾ 360 ತೊಗೊಂಡಲ್ಲ ಮೊನ್ನೆ, ಅದರಲ್ಲಿಂದ ಇದು ಒಂದೇ ವೀಡಿಯೋ. ಈಗ ಅದಕ್ಕೆ ಈಗ ವೀಡಿಯೋ ಮಾಡ್ಕೊತ ಹೋಗೋಣ, ನೋಡೋಣ ವಾಯ್ಸ್ ಕ್ಲಾರಿಟಿ ಮತ್ತು ವೀಡಿಯೋ ಕ್ವಾಲಿಟಿ ಹೆಂಗೆ ಬರ್ತದೆ ಅಂತೇಳಿ ನೀವೇ ಹೇಳ್ರಿ. ಈಗ ಫಸ್ಟ್ ಗಾಡಿ ಚಾಲು ಮಾಡೋಣ. ಗಾಡಿ ಚಾಲು ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿಂದ. ಗಾಡಿ ಅಂತೂ ಸ್ಟಾರ್ಟ್ ಆಯ್ತೆ. ಎಲ್ಲ ಗಾಡಿ ಒರೆಸಿ ಎಲ್ಲ ರೆಡಿ ಇಟ್ಕೊಂಡಿನಿ. ಬರ್ರಿ ಈಗ ಇಲ್ಲಿಂದ ಕಂಪ್ನಿಗೆ ಹೋಗೋಣ. ಕಂಪ್ನಿಗೆ ಹೋಗಿ ನಮ್ದು ಪಾಳೆ ಐತಿ. ಇವತ್ತು ಲೋಡಿಂಗ್ ಆದ್ರೆ ಲೋಡಿಂಗ್ ಮಾಡೋಣ. ಇವತ್ತು ಲೋಡಿಂಗ್ ಆಗಿ ಹಾಕೈತಿ, ಯಾಕಂದ್ರೆ ಒಂದೇ ಪಾಳೆ ನಮ್ದು ಐತೆ. ಅದ್ರ ಸಂಬಂಧ ಬರ್ರಿ ಸೀದಾ ಕಂಪ್ನಿಗೆ ಹೋಗಿ. ಮನೆ ಕಡೆಯಿಂದ ಸೀದಾ ಬಿಟ್ಟಮ್ಮ. ಈಗ ರೋಡಿಗೆ ಬಂದೆ. ಎಲ್ಲಿಪ್ಪ ಅಂದ್ರೆ ಪುನಃ ಬೆಂಗಳೂರು ಹೈವೇ ಇದೆ. ನಮ್ಮ ಕಂಪ್ನಿಗೆ ಹೋಗೋದೆ. ವಾಯ್ಸ್ ಕ್ವಾಲಿಟಿ ಅದು ಹೆಂಗೆ ಬರೋದಕ್ಕೆ ಎಲ್ಲ ನೀವೇ ಕಮೆಂಟ್ ಮಾಡಿರಿ. ವಿಡಿಯೋ ಕ್ವಾಲಿಟಿನೂ ಹೇಳ್ರಿ ಹಂಗೆ. ಯಾಕಂದ್ರೆ ಇನ್ನೂ ಮೈಕ್ ಹಾಕೊಂಡಿಲ್ಲ. ನಾನು ಮೈಕ್ ಒಂದು ತೊಗೊಂಡಿನಿ, DJ ಮೈಕ್. ಅದನ್ನ ಇನ್ನೂ ಹಾಕೊಂಡಿಲ್ಲ. ಅದು ಒಂದು ಹಾಕೊಂಡ್ರೆ ಹೆಂಗೆ ಬರ್ತೈತಿ ಏನು ಅನ್ನೋದು ಎಲ್ಲ ನೀವೇ ಹೇಳ್ಬೇಕು. ಸೀದಾ ಈಗ ನಮ್ಮ ಮನೆ ಕಡೆಯಿಂದ ಹೈವೇ ಹಿಡಿದ ಮತ್ತೆ ಈಗ ಕಂಪ್ನಿ ಕಡೆ ಬಂದೆ. ಇಲ್ಲೇ ನಾವು ಈಗ ನೆಕ್ಸ್ಟ್ ಲೆಫ್ಟ್ ಹೊಳಬೇಕು. ಲೆಫ್ಟಿಗೆ ಸೀದಾ, ಯಾಕಂದ್ರೆ ಇಲ್ಲೇ ಮಣ್ಣು ಹಾಕ್ಯಾರ ಕೆಂಪು ಮಣ್ಣು ಎಲ್ಲ. ಮಳೆ ಆಗೈತಲ್ಲ, ಅದ್ರ ಸಂಬಂಧ ಪೂರ ರಾಡಿ ಐತಿ. ಈಗ ಇಲ್ಲೇ ಸ್ಲೋ ಹೋಗ್ಬೇಕು, ಯಾಕಂದ್ರೆ ಇಲ್ಲೇ ಭಾಳ ನೀರು ಬಿದ್ದೈತಿ ಮಣ್ಣು. ಅದ್ರ ಸಂಬಂಧ ಹೋಗೋಣ ಕಂಪ್ನಿಗೆ. ಯಾರು ಅದಾರ ಏನೇಂತಾನ ನೋಡೋಣ. ಈಗಲ್ಲಿ ನನಗೆ ಅಂಚ ಮಟ್ಟಿಗೆ 3 ಗಾಡಿ ಇರ್ಬೇಕು. ಯಾಕಂದ್ರೆ ನಿನ್ನೆ 3 ಮಂದಿ ಉಳ್ದೇವು ನಾವು. ಉಳ್ಕಿದಾರ ಗಾಡಿ ಎಲ್ಲ ಲೋಡ್ ಆಗ್ಯಾವ. ಯಾಕಂದ್ರೆ ನಮ್ಮ ಮೊಬೈಲ್ ಸರಿ ಇದ್ದಿದ್ದಿಲ್ಲ, ಅದ್ರ ಸಂಬಂಧ ನಾನು ವಿಡಿಯೋ ಮಾಡಿದ್ದಿಲ್ಲ. ಹೋಗೋನೀಗ ಕಂಪ್ನಿ ಒಳಗೆ ನೋಡೋಣ. ಗಾಡಿ ಖಾಲಿ ಮಾಡೋ ಬಂದ ನಮಗೆ ಗೊತ್ತಿಲ್ಲ. ನೋಡೋಣ ಅಂತ ಫಾಸ್ಟಾಗಿ ಕಂಪ್ನಿ ಮಾತ್ರ ಇನ್ನೂ ಓಪನ್ ಆಗಿಲ್ಲ. ಇನ್ನೂ ಎಲ್ಲರೂ ಬಂದು ಕುಂತಾರೆ ಈಗಾಗಲೇ. ಇನ್ನೂ ಕಂಪ್ನಿ ಓಪನ್ ಆಗಿಲ್ಲ. ನಮ್ದು ಪೂರ ಕ್ಲೋಸ್ ಐತಿ. ಗಾಡಿ ಸೈಡ್ ಹಚ್ಚೋನಿಗೆ ಇಲ್ಲಿ ಮೊದಲು ಇಲ್ಲೆಲ್ಲರ ಸೈಡ್ ಹಚ್ಚಿ ಆಮ್ಯಾಗ ನೋಡೋಣಂತೆ. ಸೀದಾ ಕಂಪ್ನಿಗಂತೂ ರೀಚ್ ಆದೆ. ಇನ್ನೂ ಯಾರು ಬಂದಿಲ್ಲ ಸರ್. ಅದು ಬಂದ ಮ್ಯಾಗ ಲೋಡಿಂಗ್ ಕೇಳಿ ಲೋಡಿಂಗ್ ಮಾಡಿದ್ರೆ ಆತೀಗ ಅವ್ರಿಗೆ. ಫೈನಲ್ ಆಗಿ ಕಂಪ್ನಿಗೆ ಬಂದೀವಿ. ಇವರೇ ನಮ್ಮ ಶಿವನರ. ಇವರು ನಮ್ಮ ಕಂಪ್ನಿ ಒಳಗೆ ಇಲ್ಲೇ ಲೋಡಿಂಗ್ ಅನ್ಲೋಡಿಂಗ್ ಮಾಡ್ತಾರೆ ಎಲ್ಲರೂ. ಈಗ ಸರ್ ಬಂದಾರ. ಬರ್ರಿ ಅಲ್ಲಿ ಸರ್ ಕಡೆ ಹೋಗೋಣ. ನಾವು ಕಂಪ್ನಿ ತೆಗ್ಯಾತಾರೀಗ ಅವ್ರೆ. ಮತ್ತೇನಂತೀರಿ ಶ್ರೀಕಾಂತ್ ಅವ್ರೆ? ಏನಂತೀರಿ? ಏನಿಲ್ಲ. ಏನು ಈಗ ಬಂದ್ರಿ ನಮ್ಮ ಸರ್ ಈಗ ಬಂದಾರ. ಈಗ ಸಡ್ರಸ್ ತೆಗಿಯತೈತಿ ಕಂಪ್ನಿ. ಇವ್ರ ನಮ್ಮ ಸಚಿನ್ ಅನ್ನಾರ. ಇವ್ರ ಈ ಕಂಪ್ನಿದ ಸೂಪರ್ವೈಸರ್. ನಮ್ಮ ಲೋಡಿಂಗ್ ಅನ್ಲೋಡಿಂಗ್ ಏನೇ ಬಂದ್ರು ಇವ್ರ ಕಡೆ ಬರ್ತಾರೆ. ನಮಸ್ಕಾರ. ಇನ್ನೂ ನಮ್ಮ ಟ್ರಾನ್ಸ್ಪೋರ್ಟ್ನಾಗ ಯಾರು ಬಂದಿಲ್ಲ. ಯಾಕಂದ್ರೆ ನಮ್ದು ಒಂದೇ ಪಾಳಿತ್ತಲ್ಲ, ಅದ್ರ ಸಂಬಂಧ ನಾನು ಬಂದೇನಿ. ಈಗ ಇಲ್ಲೇ ಗಾಡಿ ಹಚ್ಚಿ ನೋಡ್ರಿ ಸೈಡ್. ಇಲ್ಲೆಲ್ಲ ಗಾಡಿ ನಿಂದಿರ್ತಿದ್ವು, ಆದರೆ ಇವತ್ತು ಯಾವ ಗಾಡಿ ಇಲ್ಲ. ಈಗ ಇಲ್ಲೇ ನಮ್ದು ಗಾಡಿ ಅಂತೂ ಇಲ್ಲಿ ಸೈಡ್ ಹಚ್ಚೀನಿ. ಎದ್ರ ಸಂಬಂಧ ಅಂದ್ರೆ ಗಾಡಿ ಅಂತೂ ಪೂರ ವಾಶ್ ಮಾಡಿಲ್ಲ, ಏನಿಲ್ಲ. ಈಗ ಭಾಳ ದಿನ ಆಯ್ತು ಮಳೆ ಹದ್ದಂಗೆ ಸುಟ್ಟು ಏನು ವಾಶ್ ಮಾಡಿಲ್ಲ. ಇವರು ನಮ್ಮ ಅಜ್ಜಾರ ಇವರು ಇಲ್ಲೇ ಕಂಪ್ನಿಯಾಗ ನಮ್ಮ ಗಾಡಿ ಲೋಡಿಂಗ್ ಅನ್ಲೋಡಿಂಗ್ ಅದು ಎಲ್ಲ ಮಾಡ್ತಾರೆ. ಮಾದೇವಪ್ಪರ ಅಂತೇಳಿ. ಗಾಡಿ ನೋಡ್ರಿ ನಮ್ದು ಹೆಂಗಾಗೈತೆ ಪೂರ. ಎಲ್ಲ ರಾಡಿ ಮುನಿಗಿ ಎದ್ದು ಹೋಗ್ಬಿಟ್ಟೈತೆ ಪೂರ. ಯಾಕಂದ್ರೆ ಗಾಡಿನೂ ವಾಶ್ ಮಾಡಿಲ್ಲ. ಯಾಕಂದ್ರೆ ಮಳಿನೂ ಬಿಡಾಕತ್ತಿಲ್ಲ ಇಲ್ಲೇ. ಅದ್ರ ಸಂಬಂಧ ಇನ್ನೂ ಪೂರ ಮಳೆ ಹೋದ್ಮ್ಯಾಗ ಒಂದ್ಸಲ ಚೊಕ್ಕ ತೊಳೆದ ರಿವ್ಯೂ ಮಾಡೋಣ ಗಾಡಿದೆ. ನೋಡ್ರಿ ಇಲ್ಲಿ ಹಿಂಗೈತಿ ಪೂರ ಗಾಡಿನೂ ವಾಶ್ ಮಾಡ್ಬೇಕು. ಯಾಕಂದ್ರೆ ಭಾಳ ರೆಡಿ ಆಗೈತಿ. ಇದು ಸಟ್ರಸ್ ಓಪನ್ ಆಕೈತಿ. ಈ ಸಟ್ರಸ್ ಓಪನ್ ಆಗಿ ಈ ಕಡೆ ಮತ್ತು ಈ ಕಡೆ ಗಾಡಿ ಹಚ್ತಾರೆ. ಆಮೇಲೆ ಲೋಡಿಂಗ್ ಇವೆಲ್ಲ ಗಾಡಿ ಅದಾವೆ. ಆದರೆ ಇವ್ಯಾವು ನಮ್ಮ ಕಂಪ್ನಿವಲ್ಲ. ಇದು JSW ಪೇಂಟ್. ಒಟ್ಟು ಟೋಟಲ್ ಇಲ್ಲಿ 2-3 ಕಂಪ್ನಿ ಅದಾವೆ. ನಮ್ದು ಇದೊಂದು ಕಂಪ್ನಿ ನೀಲ್ಕಮಲ್ ಲಿಮಿಟೆಡ್ ಅಂತೇಳಿ ಚೇರಿಂದ. ಇದು JSW ಪೇಂಟಿಂದ. ಮತ್ತು ಅಲ್ಲಿಂದ ಜ್ಯೋತಿ ಲ್ಯಾಬ್ ಅಂತ ಐತಿ. ಬರೀ ಸೋಪ್ ಮತ್ತು ಅವು ಲಿಕ್ವಿಡ್ ಏನೇನು ಸಿಗ್ತಾವಲ್ಲಿ. ಹೋಗೋಣ ಈಗ ಕಂಪ್ನಿಗೆ ಸೀದಾ. ಇವತ್ತು ಲೋಡ್ ಬಂದೈತಿ. ಬಿಜಾಪುರ ಅಂತ ಹೇಳ್ಯಾರ. ಗಾಡಿ ಲೋಡಿಂಗ್ ಪಾಯಿಂಟಿಗೆ ಹಚ್ಚೇನಲ್ಲಿ ನೋಡ್ಬೋದು ನೀವು. ಇಲ್ಲಿ ಗಾಡಿ ಲೋಡಿಂಗ್ ಈಗ ಅವರು ಪೂರ ಲೋಡ್ ಮಾಡ್ತಾರೆ. ಲೋಡ್ ಮಾಡ್ಕೊಂಡು ಕೇಳೋಣ ಅದು ಯಾವ ಟೈಮ್ ಎಷ್ಟೊತ್ತಿಗೆ ಮಟ್ಟ ಚಾಲು ಬರ್ತೈತಿ ಏನೋ ನಮಗೂ ಗೊತ್ತಿಲ್ಲ. ಸಾಯಂಕಾಲ ಇವತ್ತು ಖಾಲಿ ಆಕತ್ತಂದ್ರೆ ಖಾಲಿ ಮಾಡಿದ್ರೆ ಆತಿಗೆ. ಟೈಮ್ ಕರೆಕ್ಟ್ 2:15 ಆಗೈತಿ. ಈಗ ಫೈನಲ್ ಆಗಿ ಗಾಡಿಗೆ ಗಿಟ್ ಎಲ್ಲ ಚಾತಾರೆ. ಇಲ್ಲಿ ನೋಡ್ಬೋದು. ಇದಷ್ಟು ಮಟ್ರಲ್ ಇನ್ನೂ ತೆಗೆದಾರ, ಇನ್ನೂ ತೆಗಿಬೇಕು. ಇಲ್ಲಿ ನಮ್ಮ ಶ್ರೀಕಾಂತ್ ಅನ್ನಾರ ಇವತ್ತು ಗಾಡಿಗೆ ರಟ್ ಹಚ್ಚಾರ. ನಮ್ಮ ಗಾಡಿ ಲೋಡಿಂಗ್ ಮಾಡಕಂತಾರ. ಹಾಯ್ ಅನ್ಲಿ ಅವಂಗ ಸಾಕು. ಫೈನಲ್ ಆಗಿ ನಮ್ಮ ಗಾಡಿ ಅಂತೂ ಲೋಡಿಂಗ್ ಮಾಡಾಕತ್ತಾರ. ಈಗ ಅಲ್ಲಿ ಅರ್ಧ ಮಟ್ರಲ್ ತೆಗೆದು ಹಾಕತ್ತಾರ ಈಗ. ಯಾಕಂದ್ರೆ ಗಾಡಿ ಭಾಳ ಹೈಟ್ ಆಕೈತಿ. ಮತ್ತೊಂದು ಸ್ವಲ್ಪ ಮಟ್ರಲ್ ಇದ್ದ ಅದನ್ನ ಕ್ಯಾನ್ಸಲ್ ಮಾಡ್ರ. ಈಗ ನೋಡ್ರಿ ಇಲ್ಲೇ ಸೋಫಾ ಅದು ಯಾವ ನಮ್ನಿ ಲೋಡ್ ಮಾಡಕತ್ತಾರ ಇವರಲ್ಲಿ. ಇವರು ಒಬ್ಬರು ಕ್ಯಾಬಿನ್ ಮ್ಯಾಗ ಹತ್ತಾರಲ್ಲ ನೋಡ್ರಲ್ಲಿ. ಈ ನಮೂನಿ ಹೈಟ್ ಆಗೈತಿ. ಆದರೂ ಇನ್ನೂ ಮಟ್ರಲ್ ಅದ್ರ ಮ್ಯಾಗ ಹಾಕ್ಬೇಕನ್ನತ್ತಾರ. ನೋಡೋಣ ಏನು ಮಾಡ್ತಾರೆ ಏನವ್ರೆ. ಅಲ್ಲೇ ತೋರಿಸ್ಕೊಂಬರಲ್ಲಿ ಯಾವ ನಮೂನಿ ಹೈಟ್ ಮಾಡ್ರ. ಟೋಟಲ್ ಈಗ 4 ಸೋಫಾ ಆಗ್ಯಾವ. ಇನ್ನೂ ಒಂದು ಐತಂತೆ ಒಳಗೆ. ಇವರೇ ನಮ್ಮ ಅಧ್ಯಕ್ಷರು ತೊಂಬರಾಕೊಂಡ್ರ ಸೋಫಾ. ಈಗ ಅದನ್ನು ಫೈನಲ್ ಆಗಿ ನಮ್ಮ ಗಾಡಿ ಅಂತೂ ಪೂರ ಲೋಡ್ ಆತ. ಲೋಡ್ ಮಾಡಿ ಇಲ್ಲೇ ಸೈಡ್ ಹಚ್ಚೀನಿ. ಈಗ ನೆಕ್ಸ್ಟ್ ರಂಜಾನ್ ಗಾಡಿ ಹಚ್ಚಾರ.
ಇಲ್ಲಿ ನೋಡ್ರಿ ಬೇರೆ ಕಂಪ್ನಿ ಒಳಗೆ ಹಚ್ಚೀವಿ ಈಗ. ಯಾಕಂದ್ರೆ ಇಲ್ಲೇ ತಾಡ್ಪಲಕ್ಕೆ ಹಾಕೋ ಒಂದು ಸ್ವಲ್ಪ ಶೆಡ್ ಐತಿ ಇಲ್ಲೊಂದು ಮತ್ತು ಇಲ್ಲೊಂದು 2 ಕಡೆ ಶೆಡ್ ಐತಿ ಇಲ್ಲಿ. ಅದ್ರ ಸಂಬಂಧ ಗಾಡಿ ತಂದು ಇಲ್ಲಿ ಹಾಕೀವಿ ಈಗ ನೆಕ್ಸ್ಟ್ ರಂಜಾನಂಗೆ ಗಾಡಿ ಹಚ್ಚಾನ ಇಲ್ಲಿ. ಅವನು ಬಿಜಾಪುರಕ್ಕೆ ಅಂತಿದ್ದು ಗಾಡಿ. ಇದು ಟೋಟಲ್ 3 ಪಾಯಿಂಟ್, ನಮ್ಮದು 1 ಪಾಯಿಂಟ್ ಆಗೈತಿ. ಈಗ ನಾವು ಹೋಗಿ ತಾಡ್ಪಲ್ ತೊಗೊಂಬರೋ ಮೊದಲು ತಾಡ್ಪಲ್ ತೊಗೊಂಬಂದು ತಾಡ್ಪಲ್ ಹಾಕೊಂಡು ಹೋಗೋಣಂತ ಇಲ್ಲಿಂದ. ಇದು ಗಾಡಿಗೆ ಆಮೇಲೆ ಹಾಕ್ಬೇಕು. ಅದ್ರ ಸಂಬಂಧ ಇಲ್ಲಿ ನಿಂದ್ರಿಸೀವಿ ಈಗ ತಾಡ್ಪಲ್ ಹಾಕ್ಬೇಕು ಇಲ್ಲಿ. ಅಲ್ಲಕಂದ್ರೆ ಇಲ್ಲಿದ್ದ ಗಾಡಿ ಪೂರ ತೊಗೊಂಬಂದು ಈ ಕಡೆ ಹಾಕಿವಿ. ಯಾಕಂದ್ರೆ ಅವ್ರ ಗಾಡಿ ಬಂದೈತೆ ಅಲ್ಲಿ, ಈ ಗಾಡಿ ಲೋಡಿಂಗ್ ಪಾಯಿಂಟಿಗೆ ಹಚ್ತಾರಂತ ಈಗ ಅವರು. ಅದ್ರ ಸಂಬಂಧ ಈಗ ನೆಕ್ಸ್ಟ್ ರಂಜಾನಂಗೆ ಗಾಡಿನೂ ಲೋಡ್ ಆಗುತ್ತೆ. ನೆಕ್ಸ್ಟ್ ಇರ್ಪಕ್ಷನೂ ಹಚ್ಚಾನ ಈಗ ಒಂದು ಗಾಡಿ ಲೋಡಿಂಗ್. ಇದು ಎಲ್ಲಿ ಅನ್ಪ, ಇದು ನಮ್ಮ ಕಡೆ ಬಿಜಾಪುರ ಆಗೈತಿ. ನಮ್ದು 1 ಪಾಯಿಂಟ್ ಮತ್ತು ಇನ್ನೂ ಬೇರೆ 2 ಪಾಯಿಂಟ್ ಅದ ಅದ್ರಾಗ. ತಾಡ್ಪಲ್ ಬಿಟ್ಟು ಹಗ್ಗ ಹಾಕ್ಬಿಡಂತು. ಹಾಂ, ತಾಡ್ಪಲ್ ಬಿಟ್ಟು ಹಗ್ಗ ಹಾಕೋನು. ಇದೊಂದು ಗಾಡಿ ಲೋಡ್ ಆಗೈತಿ. ಇದು ಉಡುಪಿಗೆ ಆಗೈತಿ ಪೂರ. ಈ ನಮ್ಮನೆ ಹೈಟ್ ಆಗೈತಿ ಇವತ್ತು. ಭಾಳ ಹೈಟ್ ಮಾಡ್ರ ನಮ್ಮ ಇರ್ಪಕ್ಷನ ಗಾಡಿ ಇವತ್ತು. ಫೈನಲ್ ಆಗಿ ನೋಡ್ರಿ ಇವೆಲ್ಲ ಗಾಡಿ ಲೋಡ್ ಆಗ್ಯಾವ. ಎಲ್ಲ ಗಾಡಿಗೆ ಹಗ್ಗ ತಾಡ್ಪಲ್ ಹಾಕೀವಿ. ಹಾಕಿ ಸೀದಾ ಈಗ ಹೋಗೋಣ ನಾವು. ಮೊದಲೇ ಡೀಸೆಲ್ ಪಂಪಿಗೆ ಹೋಗೋಣ. ಡೀಸೆಲ್ ಪಂಪಿಗೆ ಹೋಗಿ ಡೀಸೆಲ್ ಹಾಕ್ಸ್ಕೊಂಡು ಹೋದ್ರಾತೆ. ಫೈನಲ್ ಆಗಿ ಡೀಸೆಲ್ ಪಂಪಿಗೆ ಬಂದಿದ್ದಾತೆ. ನೋಡೋಣ ಇಲ್ಲ ಡೀಸೆಲ್. ಯಾಕಂದ್ರೆ ಈ ಪಂಪ್ನ್ಯಾಗ ಭಾಳ ಮಂದಿ ಹೇಳತ್ತಾರ ಮೈಲೇಜ್ ಏನು ಬರತ್ತಿಲ್ಲ ಅಂತೇಳಿ. ನೋಡೋಣ ಏನು ಆಕೈತಿ ಏನಂತಾನ. ಡೀಸೆಲ್ ಹಾಕ್ಕೊಂಡು ಹೋದ್ರಾತಿ ಇಲ್ಲಿಂದ ಸೀದಾ. ಈಗ ಇಲ್ಲೇನು ಭಾಳ ಇಲ್ಲ, ಒಂದು 2,500 ರೂಪಾಯಿ ಅಷ್ಟೇ ಹಾಕಿಸ್ತೀನಿ ಈಗ ಡೀಸೆಲ್. ಫೈನಲ್ ಆಗಿ 2,500 ರೂಪಾಯಿ ಡೀಸೆಲ್ ಹೇಳಿ ಈಗ. $2,500 ಡೀಸೆಲ್ ಹಾಕ್ಸಿದ್ವಿ ಈಗ. ಡೀಸೆಲ್ ಅಂತೂ ಹಾಕಿದ್ದಾತಿ. ಈಗ ಸೀದಾ ಇಲ್ಲಿಂದ ಮನೆಗೆ ಹೋಗೋಣ. ಮನೆಗೆ ಹೋಗಿ ಇವತ್ತು ನೈಟ್ ರೆಸ್ಟ್ ಮಾಡಿ ನೋಡೋಣ. ನೈಟ್ ಬಿಡೋದಾದ್ರೆ ನೈಟ್ ಬಿಟ್ರತ್ತೆ, ಇಲ್ಲಿಕಂದ್ರೆ ಬೆಳಗ್ಗೆ ಎದ್ದು ಬಿಡೋದಾದ್ರೆ. ನಮ್ದು 1 ಪಾಯಿಂಟ್ ಐತಿ. ಅವ ಎಲ್ಲ ಖಾಲಿ ಮಾಡಿ ನಮ್ಮ ಕಡೆ ಬರ್ತಾನು, ನಮಗೆ ಖಾಲಿ ಮಾಡಿ ಅಲ್ಲಿ ಹೋಗೋಣ. ನೋಡೋಣ ನಮ್ಗೆ ಬೆಳಿಗ್ಗೆ ಕೇಳೋಣ ಅಂತ. ಬೆಳಿಗ್ಗೆ ಫೋನ್ ಮಾಡ್ತೀನಿ ನಮ್ಗೆ. ಅಲ್ಲಿಂದ ಡೀಸೆಲ್ ಹಾಕ್ಸ್ಕೊಂಡು ಸೀದಾ ಈಗ ಬಿಗ್ನಾ ಕ್ರಾಸ್ ಮಠ ಬಂದಿದ್ದಾತ. ನಮ್ಮೂರು ಕ್ರಾಸ್ ಇಲ್ಲೇ ಮುಂದೆ. ಇಲ್ಲೇ ನೆಕ್ಸ್ಟ್ ಈಗ ಇಲ್ಲೇ ನಾವು ರೈಟ್ ಹೊಡಿಬೇಕು. ರೈಟ್ ಹೊಡೆದ ಸೀದಾ ಇಲ್ಲಿಂದ 1 ಕಿಲೋಮೀಟ್ರ್ ಹೋದ್ರೆ ನಮ್ಮ ಮನೆ. ಸೀದಾ ಹೋಗೋಣಂತೀಗ ನಮ್ಮ ಮನೆ ಕಡೆ ಹೋಗಿ ಮತ್ತೆ ನಾಳೆ ಬೆಳಿಗ್ಗೆ ಸಿಗ್ತೀನಿ ನಿಮಗೆಲ್ಲರಿಗೆ. ಇದನ್ನು ಹೋಗ ಕಂಟಿನ್ಯೂ ಮಾಡ್ತೀನಿ ನಾಳೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ನಮ್ಮ ಗಾಡಿ ಲೋಡ್ ಆಗ್ಯಾವ ಎಲ್ಪ ಅಂದ್ರೆ ಬಿಜಾಪುರಕ್ಕೆ. ಅದಕ್ಕೆ ಈಗ ಅನ್ಲೋಡಿಂಗ್ ಮಾಡಕ್ಕೆ ಹೊಂಟೀವಿ. ನಾನು ರಂಜಾನ ನಮ್ಗಿನ ಮುಂದೆ ಹೋಗ್ಯಾನ. ನಾವೀಗ ಇಲ್ಲೇ ಮನೆ ಕಡೆಯಿಂದ ಬಿಟ್ಟೇನಿ. ಈಗ ಜಸ್ಟ್ ಈಗ ಹೀರೋ ಟಚ್ ಆಗಿ ಹೊಂಟೇವಿ ನಾವು. ಮಳೆ ನೋಡಿದ್ರೆ ಇಲ್ಲೇ ಸಣ್ಣ ಚಲುವಾಗಿ ದಾಲಿ. ನಮಗೀಗ ರಂಜಾನು ಸಿಕ್ಕ. ಯಾಕಂದ್ರೆ ನಮ್ಗಿನ ಮೊದಲು ಬಂದ ನಮ್ಮ ಇಲ್ಲೇ ಪಾಸ್ ಆಗತ್ತಿದ್ದ. ಆದರೆ ಇಲ್ಲಿ ಚಿಕ್ಕನಿಗೆ ಇಬ್ಬರು ಹೋಗ್ತೇ ಮುಂದೋಗಿ ಅಲ್ಲೇ ಎಲ್ಲರ ನಾವಲ್ಗೊಂದು ಇಲ್ಲ ಎಲ್ಲರ ಹೋಗಿ ಚಾ ಕುಡ್ತೀವಿ. ಈಗ ಎಲ್ಲಿದ್ದೀವಪ್ಪ ಅಂದ್ರೆ ಕರೆಕ್ಟಿಗೆ ಯಮಸೂರಾಗದೀವಿ. ಫೈನಲ್ ಆಗಿ ನಾವು ಇಬ್ಬರು ಈಗ ನವಲ್ಗೊಂದಕ್ಕೆ ರೀಚ್ ಆದ್ವಿ. ನವಲ್ಗೊಂದಕ್ಕೆ ರೀಚ್ ಆಗಿ ಇಲ್ಲೇ ಚಾದ ಅಂಗಡಿ ಇತ್ತು. ಇಲ್ಲೇ ಒಂದು ಚಾ ಕುಡ್ದೀಗ ಸೀದಾ ಬಿಡ್ಬೇಕು. ಚಾ ಅಂತೂ ಕುಡ್ದೀನಿ ನಾನು. ಈಗ ರಂಜಾನ್ ಏನೋ ಅವ್ಗೇನೋ ಅಡಿಕೆ ಚಿಡ್ಬೇಕಂತ ಅದಕ್ಕೆ ಅಲ್ಲಿ ತರಕ್ಕೆ ಹೋಗಿದ್ದೆ. ಬರ್ರಿ ಈಗ ಇಲ್ಲಿಂದ ಸೀದಾ ಹೋಗೋಣ. ಬರ್ರಿ ಈಗ ಹೋಗೋಣ ನಾವು. ಅವ ಮುಂದೆ ಹೋಗ್ತಾನೆ ಮತ್ತು. ಯಾಕಂದ್ರೆ ನಮ್ದು ಒಂದು ಸ್ವಲ್ಪ ಲೈಟ್ ಸೆಟ್ಟಿಂಗ್ ಐತಿ ಅದರ ಸಂಬಂಧ. ಕರೆಕ್ಟ್ ಈಗ ಬಾಗಲಕೋಟೆ ರೀಚ್ ಆದ್ವಿ. ರಂಜಾನ ಮುಂದೊಟ್ಟಾನ. ನಾವು ನಗರ ಕ್ರಾಸ್ ಮಾಡಿ ಹೋಗತ್ತಾನಂತವ. ಇಲ್ಲೇ ರೈಟ್ ಹೊಡೆದ್ರೆ ಇದು ಬಾಗಲಕೋಟೆ. ಇಲ್ಲೇ ರೈಟ್ ಹೋಗ್ಬೇಕು. ಆದ್ರೆ ನಾವು ಸೀದಾ ಹೋಗ್ಬೇಕೀಗ. ಸೀದಾ ಹೋದ್ರೆ ನಮ್ಗೆ ಬಿಜಾಪುರ. ಇಲ್ಲಿಂದ 80 ಕಿಲೋಮೀಟ್ರ್ ಐತಿ ಇನ್ನು ಬಿಜಾಪುರ. ಅಲ್ಲಿ ಮುಂದೋಗಿ ಸೈಡ್ ಹಾಕಂತೇಳಿ ನಾವು ರಂಜಾನಿಗೆ ಸೈಡ್ ಹಾಕ್ತಾನ. ಹಗ್ಗ ತಾಡ್ಕೊಳ್ಳೋದು ಎಲ್ಲ ಚೆಕ್ ಮಾಡ್ಕೊಂಡು ಹೋಗ್ಬೇಕು ನಾವು. ಫೈನಲ್ ಆಗಿ ನಾವಿಬ್ರು ಈಗ ಕೋಲಾರ ರೀಚ್ ಆದ್ವಿ. ರಂಜಾನ್ ಏನು ನಿಂದ್ರಸಾಕತ್ತಿಲ್ಲ. ತುಂಬಾಗ ನಾಷ್ಟ ಹೊಡ್ಯಾಕತ್ತ ಬಿಟ್ಟಾರ. ನಾವು ಅಲ್ಲಿಂದ ಚಾ ಕುಡಿದು ಬಿಟ್ಟಾರೆ. ಸೀದಾ ನಾಷ್ಟಪ್ಪಿಗೆ ಕೋಲಾರ ಮಠ ಬಂದೀವಿ. ಎಲ್ಲಿದ್ದೇವಪ್ಪ ಅಂದ್ರೆ ಕರೆಕ್ಟಿಗೆ ಕೋಲಾರ ಬ್ರಿಡ್ಜ್ನಾಗದೀವಿ. ನೋಡ್ರಿ ಕೋಲಾರ ಬ್ರಿಡ್ಜ್. ಪೂರ ನೀರಂತೂ ಭಾಳ ಐತಿ. ಆ ಕಡೆ ಈ ಕಡೆ ಸಲ ನೀರೇ ಭಾಳ ಬಂದೈತಿ ನೋಡ್ರಿ. ಫೈನಲ್ ಆಗಿ ಕೋಲಾರ ದಾಟ್ ಮ್ಯಾಗ ಸೈಡ್ ಹಾಕ್ಯಾನ ನೋಡ್ರಿ. ಫೈನಲ್ ಆಗಿ ಗಾಡಿನೂ ಇಲ್ಲೇ ಸೈಡ್ ಹಾಕಿದ್ವಿ. ಯಾಕಂದ್ರೆ ಹಗ್ಗ ತಡಪಲ್ ಚೆಕ್ ಮಾಡೋಕ್ಕೆ. ಹಗ್ಗ ಅದು ಏನಾಗಿಲ್ಲ. ಹಾಕತ್ತಾನೀಗ ಗಾಡಿ ಇಲ್ಲ ನಾವೀಗ.
ಹಿಂದೆ ಬರ್ತಾನೆ. ನಾವೀಗ ನೋಡೋಣ, ಫಸ್ಟ್ ಟೈಮ್ ಇದೆ ಈ ಟೈಪ್ ಎಲ್ಲ ರೆಕಾರ್ಡಿಂಗ್ ಮಾಡಕತ್ತಿದ್ದೆ. ಏನಾಕತಿ ಏನಂತ ಅನ್ನೋದಂತೇಳಿ ನೋಡ್ಕೊಂಡು ಹೋಗೋಣ. ಈಗ ನೀವೇನು ಕೇಳಕತ್ತೀರಲ್ಲ, ಇದು ಮೈಕ್ ವಾಯ್ಸ್ ಇದೆ, DJ ಮೈಕ್ ಮಿನಿ 2 ಅದ್ರ ವಾಯ್ಸ್. ಈಗ ನೋಡೋಣಂತ ಮೊದಲಿನ ವಾಯ್ಸ್ ಈ ವಾಯ್ಸ್ ಹೆಂಗೆ ಕಂಪೇರ್ ಮಾಡಿದ್ರೆ ಹೆಂಗೆ ಆಕತ್ತಂತ ಹೇಳಿ ನೋಡೋಣಂತ. ಈಗ ಸೀದಾ ಬಿಜಾಪುರಕ್ಕೆ ಹೋಗೋಣ. ಯಾಕೆ ಬರೀ ಒಂದೇ ಸೈಡ್ ಚೆನ್ನಾಗಿ ಟೋಲ್ ಎಲ್ಲ ಒಂದು ಸೈಡ್ ಎಲ್ಲ ಬಂದ್ ಮಾಡ್ರಿ. 2 ಗಾಡಿ ಟೋಲ್ ಪೋಸ್ಟ್ ಮಾಡ್ಕೊಂಡು ಈಗ ಸೀದಾ ಹೋಗೋಣಂತೆ. ನಮ್ಮ ಗಾಡಿ ಟೋಲ್ ಪಾಸ್ ಆಗ್ತದೆ, ನಮ್ದು ಒಂದು ಆತಿಗೆ ಫೈನಲಿ ಇಬ್ಬರು ಬಿಜಾಪುರ ರೀಚ್ ಆದ್ವಿ. ಈಗ ಸಿಟಿ ಒಳಗೆ ಹೊಂಟೇವಿ ಇಬ್ಬರು. ಸಿಟಿ ಒಳಗೆ ಹೋಗಿ ಅಮ್ಮ ಮುಂದೋಗಿ ಲೆಫ್ಟ್ ಹೊಡಿತಾನ ರಂಜಾನ, ನಾವು ಮುಂದೋಗಿ ರೈಟ್ ಹೊಡಿಬೇಕು. ಅಲ್ಲೇ ರೈಟ್ ತೊಗೊಂಡು ನಾವು ಸೀದಾ ಹೋಗೋಣ. ಅವನ ಪಾಯಿಂಟಿಗೆ ಹೋಗ್ತಾನೆ, ನಾವು ನಮ್ಮ ಪಾಯಿಂಟಿಗೆ ಹೋಗಿ ಖಾಲಿ ಮಾಡಿದ್ರೆ ನಮ್ಮ ಪಾಯಿಂಟಿನ್ಯಾರ ಲೇಟಾಗಿ ಬರ್ತಾರೆ. ನಾವು 2 ಪಾಯಿಂಟ್ ಖಾಲಿ ಮಾಡಿ ಬಂದ್ರು ನಮ್ದು ಇನ್ನೂ ಖಾಲಿ ಆಗಿರೋಂಗಿಲ್ಲ. ನೋಡೋಣ ಅವ್ರು ಏನೋ ಇವತ್ತು 10 ಗಂಟೆಗೆ ಬರ್ರಿ ಖಾಲಿ ಮಾಡ್ತೀವಿ ಅಂತ ತಂದಾರ. ಇಲ್ಲಿ ರೈಲ್ವೆ ಟ್ರ್ಯಾಕ್ ಐತಿ, ಆದರೆ ಇನ್ನೂ ಗೇಟ್ ಬಿದ್ದಿಲ್ಲ. ಗೇಟ್ ಅದು ಏನೂ ಹಾಕಿಲ್ಲ ಇನ್ನು. ರೈಲ್ವೆ ಟ್ರ್ಯಾಕ್ ಪಾರ್ ಮಾಡ್ಕೊಂಡು ಹೋಗ್ಬೇಕು ಸಿಟಿ ಒಳಗೆ. ಎಂಟ್ರೆನ್ಸಿಗೆ ಐತಿ ಇದು, ಪಾರ್ ಮಾಡ್ಕೊಂಡು ಹೋಗೋದು. ಇದನ್ನೈತಿ ಪೂರ, ಯಾಕಂದ್ರೆ ನೋ ಎಂಟ್ರಿ ಇಕ್ಕತ್ತಲ್ಲಿ, ಅದ್ರ ಸಂಬಂಧ ಹಿಂಗಾಸಿ ಹೋಗ್ಬೇಕು. ಇವ ಬಸ್ ನೋಡತ್ತಿರಲ್ಲ ನೀವು, ಎಲ್ಲ ಬಸ್ಸು ಇಲ್ಲಿಂದ ಪ್ಯಾಸೆಂಜರ್ ಸೀಟ್ ಸಿಕ್ಕರೆ ತೊಗೊಂಡು ಹೋಗ್ತಾರ. ಇಲ್ಲಿ ಇಕ್ಕಂದ್ರೆ ಸೀದಾ ಏನಿಲ್ಲ ಇವ್ರದ್ದು APMCಗೆ ಹೋಗ್ತಾರ. APMCಗೆ ಹೋಗಿ ಲಿಂಬೆನ್ ತುಂಬ್ಕೊಂಡು ಅಲ್ಲಿಂದ ಸೀದಾ ಹೋಗ್ತಾರ ಅವ್ರೆ. ಭಾಳ ಸಲ ನೋಡಿ ನಾನು ಇವ್ರ ಗಾಡಿ ಎಲ್ಲ ಪ್ಯಾಸೆಂಜರ್ ಇಲ್ಲ ಅಂದ್ರೆ ಸೀದಾ APMCಗೆ ಬರ್ತಾರ. ಒಂದು ಸೀದಾ ಮಂಗಳೂರು ಏನಾರ ಇರಲಿ ಅದು, ಒಟ್ಟು ಅಲ್ಲಿಂದ ಸೀದಾ ಇದನ್ನು ತುಂಬ್ಕೊಂಡು ಲಿಂಬೆನ್ ತುಂಬ್ಕೊಂಡು ಹೋಗ್ಬಿಡ್ತಾರೆ. ಹಂಗೇನ್ರ ನನಗೂ ಒಂದು ಚಾನ್ಸ್ ತೋರ್ಸಕ್ಕೆ ಸಿಕ್ಕರೆ ನೆಕ್ಸ್ಟ್ ವ್ಲಾಗ್ನಾಗ ಏನಾರ ಆಗಲಿ ತೋರಿಸ್ತೀನಿ ನಾನು. ಒಂದಿನ ನಾನು APMC ಒಳಗೆ ಲಿಂಬೆನ್ ತುಂಬ್ತೀನಿ ಯಾವಾಗ ಒಮ್ಮೆ, ಅವಾಗ ತೋರಿಸ್ತೀನಿ ನಾನು ನಿಮಗೆ. ರಂಜಾನ್ ಅಂಕ್ಯಾರ ಹೋಗಿಬಿಟ್ಟ ಈಗ ಮುಂದವ. ಸಿಟಿ ಒಳಗಿಂದ ಮತ್ತೀಗ ಸೀದಾ ಹೊರಗೆ ಬಂದಿದ್ದಾತ. ಮತ್ತು ಬೈಪಾಸಿಗೆ ಸೀದಾ ಹೋಗ್ಬೇಕು. ಸೀದಾ ಇಲ್ಲಿಂದ 1 ಕಿಲೋಮೀಟ್ರ್ ಅಷ್ಟು ಹೋಗ್ಬೇಕು. ಇನ್ನು 1 ಕಿಲೋಮೀಟ್ರ್ ಹೋಗಿ ಅಲ್ಲಿ ಮತ್ತೆ ಲೆಫ್ಟ್ ಹಿಡಿಬೇಕು. ಲೆಫ್ಟ್ ಹಿಡಿದ ಮತ್ತು ಹೈವೇ ಬಿಟ್ಟು ಮತ್ತೊಂದು ಅರ್ಧ ಕಿಲೋಮೀಟ್ರ್ ಅಷ್ಟು ಹೋಗ್ಬೇಕು. ಅಲ್ಲಿ ಪಾಯಿಂಟ್ ಖಾಲಿ ಮಾಡೋದು ಹೋಗೋರಿಗೆ ಸೀದಾ ಅಲ್ಲೇ ಹೋಗಿ ನಾಷ್ಟ ಗಿಷ್ಟ ಮಾಡಿದ್ರೆ ಅಂತ ಎಲ್ಲರೇ ಅಲ್ಲಿ ಅಂಗಡಿ ಅದಾವ ಅಂತ ಹೇಳೋನಿಗೆ ರಂಜಾನ 1 ಕಿಲೋಮೀಟ್ರ್ ಅಂತೂ ಬಂದಿದ್ದಾತಿಗೆ. ಸೀದಾ ಇಲ್ಲೇ ಹೇಳಿನ, ಇಲ್ಲೇ ಇಳ್ದ ಹೋಗ್ಬೇಕು ನಾವು. ಇಲ್ಲೇ ಲೆಫ್ಟ್ ಇಳಿಬೇಕು. ಲೆಫ್ಟ್ ಇಳ್ದ ಮತ್ತೆ ಅಲ್ಲಿ ಬ್ರಿಡ್ಜ್ ಬಿಡಕ್ಕೆ ಮತ್ತೆ ಲೆಫ್ಟ್ ಹೋಗ್ಬೇಕು. ಇಲ್ಲೇ ಐತೆ ನೋಡ್ರಿ ನಾವು ಅನ್ಲೋಡ್ ಮಾಡೋ ಅಂಗಡಿ. ದೊಡ್ಡ ಮಾಲ್ ಪೂರ ಇಲ್ಲೇ ಖಾಲಿ ಮಾಡ್ಬೇಕು ನಾವು. ಇಲ್ಲೇ ರೈಟ್ ತೊಗೊಳೋಣಂತೆ. ಇಲ್ಲೇ ಐತೆ ನೋಡ್ರಿ ನೀಲ್ ಕಮಲ್ ಹೋಮ್ ಅಂತ ಐತಳ. ಇಲ್ಲೇ ಖಾಲಿ ಆಕತ್ ನಮ್ಮ ಗಾಡಿ. ಸೀದಾ ಈಗ ಗಾಡಿನ ಇಲ್ಲೇ ಮ್ಯಾಗ ಹಚ್ಚೋಣ. ಮ್ಯಾಗ ಹತ್ತಿಸಿ ಇಲ್ಲೇ ನಿಲ್ಸಿದ್ರಂತೆ. ಫೈನಲ್ ಆಗಿ ಅನ್ಲೋಡ್ ಮಾಡೋ ಅಂಗಡಿ ಕಡೆ ಬಂದೀನೀಗ. ಟೈಮ್ ಎಷ್ಟೊತ್ತಪ್ಪ ಈಗ ಅಂದ್ರೆ 9 ಗಂಟೆ ಆಯ್ತು. ಹೋಗಿ ನಾಷ್ಟ ಅದು ಎಲ್ಲ ಮಾಡಿ ಮತ್ತೆ ರಿಟರ್ನ್ ಗಾಡಿ ಕಡೆ ಬಂದೀನಿ. ಇನ್ನೂ ಯಾರು ಬಂದಿಲ್ಲ ಅವ್ರೆ. ಬಂದ್ಮ್ಯಾಗ ಅನ್ಲೋಡ್ ಮಾಡ್ಬೇಕು. ಇನ್ನೂ ಓಪನ್ ಆಗಿಲ್ಲ ಇದು ಪೂರ. ಓಪನ್ ಅಂತಂದ್ರೆ ಅನ್ಲೋಡ್ ಮಾಡ್ತಾರೆ. ನೋಡ್ರಲ್ಲೇ ಗಾಡಿ ತೊಗೊಂಬಂದು ಇಲ್ಲಿ ಮ್ಯಾಗ ಹಚ್ಚೇನಿ. ಈಗ ಪೂರ ಇಲ್ಲೇ ಮ್ಯಾಗ ನಿಂದ್ರಿಸೇನಿ ಗಾಡಿ. ಇಲ್ಲಿ ಐತೆ ನೋಡ್ರಿ ಪೂರ ಗಾಡಿನ ಮ್ಯಾಗ ಹತ್ತಿಸಿ ನಿಂದ್ರಿಸಿಬಿಟ್ಟೇನಿ. ಈಗ ಇಲ್ಲೇ ಪೂರ ಆರಾಮ್ ಸೇಫ್ಟಿ ಇರ್ತೈತಿ. ಆಮ್ಯಾಗ ಬಂದ್ಮ್ಯಾಗ ಇದು ಗೇಟ್ ಎಲ್ಲ ಓಪನ್ ಆಕ್ಕವ. ಓಪನ್ ಆದ್ಮ್ಯಾಗ ಗಾಡಿ ತೊಗೊಂಬಂದು ಇಲ್ಲಿ ಹಚ್ಬೇಕು. ಇಲ್ಲಿ ಹಚ್ಚಿ ಖಾಲಿ ಮಾಡ್ಬೇಕು. ಬರ್ರಿ ಈಗ ಹೋಗಿ ಗಾಡಿ ಒಳಗೆ ಕುಂತ ವೇಟ್ ಮಾಡ್ಬೇಕು ಈಗ ಅವ್ರು ಬರೋ ಮಟನು. ಮತ್ತು ಬೇರೆ ಆಪ್ಷನ್ ಇಲ್ಲೇ ಇಲ್ಲ ನಮ್ಮ ಕಡೆ. ಈಗ ಫೈನಲ್ ಆಗಿ ಟೈಮ್ ಬಂದೀಗ ಎಷ್ಟಪ್ಪ ಅಂದ್ರೆ 10:23 ಆಯ್ತು. ಈಗ ಬಂದವ್ರು ಶಾಪ್ ಓಪನ್ ಮಾಡ್ರೆ. ಈಗ ಒಂದು ಕಡೆ ಓಪನ್ ಆಗೈತೆ ಗೇಟ್. ಇದು ಒಂದು ಗೇಟ್ ಓಪನ್ ಆಗ್ಬೇಕು. ನಾವಿಲ್ಲಿ ಗಾಡಿ ಹಚ್ಚಿ ಮತ್ತೆ ಫೈನಲ್ ಆಗಿ ಈಗ ಆ ಕಡೆ ಇದ್ದಿದ್ದು ಗಾಡಿ ತೆಗೆದು ಈ ಕಡೆ ಹಚ್ಚಿದ್ವಿ ಈಗ ಪಾಯಿಂಟಿಗೆ. ಅವ್ರು ಬರತ್ತಾರಂತ ಸರ್. ಬಂದ ಮ್ಯಾಗ ಅನ್ಲೋಡ್ ಮಾಡ್ತಾರೆ ಈಗ ನಮ್ದವ್ರು. ನೋಡ್ರಿ ಇಲ್ಲಿ ಪೂರ ಗಾಡಿ ತೆಗೆದಾಗ ಈ ಕಡೆ ಹಚ್ಬಿಟ್ಟೀವಿ ಗಾಡಿ. ನೋಡ್ರಿ ಇಲ್ಲಿದೆ ನೀಲ್ಕಮಲ್ ಹೋಮ ಇಲ್ಲೇ ಹಚ್ಚೀವಿ. ಅವ್ನು ರಂಜಾನ್ ಅಂದ ಅಲ್ಲಿ ಖಾಲಿ ಆದ ಗಾಡಿ. ಇನ್ನೂ ಹಗ್ಗ ತಡ್ಕೊಲ್ಲಿ ಏನು ಹುಚ್ಚಿಲ್ಲ ನಾವು. ಹುಚ್ಚಬೇಕು ಅವ್ರು ಬಂದ ಮ್ಯಾಗ ಹುಚ್ಚನತ್ತಾರೆ. ಅದ್ರ ಸಂಬಂಧ ನಿಂತೀನಿಗೆ. ಫೈನಲ್ ಆಗಿ ರಂಜಾನ್ 2 ಪಾಯಿಂಟ್ ಖಾಲಿ ಮಾಡ್ಕೊಂಬಂದ. ನಮ್ಮ ಗಾಡಿ ಇನ್ನೂ ಇಲ್ಲೇ ಐತಿ ನೋಡ್ರಿ. ಅದು ಬಂತು ಅಲ್ಲೇ ಎಂಟ್ರ 2 ಪಾಯಿಂಟ್ ಖಾಲಿ ಮಾಡ್ಕೊಂಬಂದವ. ನಮ್ದು ಇನ್ನೂ ಖಾಲಿ ಆಗಿಲ್ಲ 1 ಪಾಯಿಂಟ್. ಬಂದು ನೋಡಿದ್ರೆ ಅವ್ರಿಗೆ ಫೋನ್ ಮಾಡಿದ್ರೆ ಬರಾಕತ್ತೀವಿ ಅಂತಾರೆ. ಇನ್ನೂ ಬರವಲ್ರಿ. ಹೇಳಿ ಸಾಕಾಚಿಗೆ ಅವ್ರಿಗೆ. ಅವನು ಇಲ್ಲೇ ಬಂದ ನಮಗೆ ತಡ್ಪಲ್ ಉಸ್ತೀವಿ ಅಂದ್ರೆ ಅದಕ್ಕೂ ಬೇಡ ಅಂತಾರೆ. ಮಳೆ ಬರ್ತೈತ್ರಿ ಅಂತಾರೆ. ಮಳೆ ಬಂದ ನೋಡ್ರಿ ಅಲ್ಲೆಲ್ಲ ಮಳೆ ಮಾಡಿ
ಇದಕ್ಕೆ ಮಳೆ ಮಾಡೋಣ ಅಂತಾರ ಅವ್ರು. ಅಲ್ಲಿ ಈ ಕಡೆ ಒಂದು ಸ್ವಲ್ಪ ಆಗೈತಿ, ಆದ್ರೆ ಈ ಕಡೆ ಏನಿಲ್ಲ. ಅದ್ರ ಸಂಬಂಧ ಅವರು ಬರೋ ಮಟನೂ ಸುಮ್ಮನೆ ನಿಂತು ಬಿಡೋದು ಈಗ ಅಷ್ಟೇ, ಮತ್ತೇನು ಕೆಲಸ ಇಲ್ಲ. ಫಸ್ಟಿಗೆ ಬಂದಿದ್ದು ನಮ್ಮ ಗಾಡಿ, ಆದರೆ ಇವರು ನಮ್ಮ ಗಾಡಿಯಾಗಿನ ಮಾಲ್ ಖಾಲಿ ಮಾಡತ್ತಿಲ್ಲ, ಎಲ್ಲ ಗುಡಾನಕನತ್ತಾರ ಈಗ. ಮತ್ತು ಈಗ ರಂಜಾನ್ ಗಾಡಿ ಬಂದೈತಲ್ಲ ಅದನ್ನು ಖಾಲಿ ಮಾಡಕತ್ತಾರ. ಅವ್ರದ್ದು ಇಲ್ಲಿ ಅರ್ಧ ಖಾಲಿ ಮಾಡಿ ಮತ್ತು ಅರ್ಧ ಗುಡಾನಕ್ಕೆ ಹೋಗ್ತೈತಿ ಈಗ. ನೋಡ್ರಿ ಇಲ್ಲಿ ಇದ್ರಾಗ ಅರ್ಧ ಮಾಲ್ ಖಾಲಿ ಮಾಡಿ ಮತ್ತು ಅರ್ಧ ಗುಡಾನಕ್ಕಂತೆ. ನಿಮ್ಮ ಅಡ್ರೆಸ್ ಎಲ್ಲ ಗುಡಾನಕ್ಕಂತೆ, ಅಲ್ಲಿ ಖಾಲಿ ಮಾಡ್ಬೇಕು. ಮತ್ತು ಈಗ ಇದು ಗಾಡಿ ಹೋಗಿ ನಮ್ಮ ಗಾಡಿ ಹಗ್ಗ ಅಷ್ಟು ಹುಚ್ಚಿವಿ, ತಾಡ್ಪಲ್ ಹುಚ್ಚ ಹತ್ರ ಬೇಡ ಅಂದ್ರೆ ಅವ್ರು. ಅದ್ರ ಸಂಬಂಧ ಆತನಪ್ಪ ನಿಂದ ಆತ. ಇನ್ನೂ ಎರಡು ಬಾಕ್ಸ ಖಾಲಿ ಮಾಡಿ ಅಲ್ಲಿ ಹೋಗೋಣ. ನಮ್ಮ ಗಾಡಿ ಪೂರ ಗುಡಾನಕ್ಕೆ ಅನ್ನತ್ತಾರೀಗ. ಮತ್ತು ಇಲ್ಲಿಂದ ಗಾಡಿ ಚಾಲು ಮಾಡ್ಕೊಂಡು ಹೋಗ್ಬೇಕು ನಾವೀಗ. ಅವ್ರ ಒಂದು ಸೀದಾ ಗುಡಾನ ಕಡೆ ಹೋಗೋಣ ಬರ್ರಿ. ಪೂರ ಬರತ್ತಾರ ಸರ್ ನಮ್ಮ ಕಡೆ. ಹಾಂ ಚಾವಿ ತರಕತ್ತಾರಂತವ್ರು ಒಳಗೆ ಹೋಗ್ಯಾರ. ಚಾವಿ ತೊಗೊಂಬಂದ್ರಂದ್ರೆ ಸೀದಾ ಹೋಗ್ಲಿಕ್ಕೆ ಒಂದೇನ ಗಾಡಿ ತೊಗೊಂಡು ಹೊಂಟ್ರೀಗ ಅವರಲ್ಲಿ. ನೋಡ್ರಿ ನಮ್ಮ ಕಡೆ ಹಿಂದೆ ಬಂದಿದ್ದು ಗಾಡಿ ಮತ್ತು ಹೊಡ್ತ ಖಾಲಿ ಮಾಡೋಕೆ ನಾವೆಲ್ಲ ಇಲ್ಲೇನೈತಿ. ಫೈನಲ್ ಆಗಿ ನಾವು ಮತ್ತೆ ಗುಡಾನ ಕಡೆ ಬಂದ್ವಿ. ನಮ್ಮ ಅಣ್ಣ ಬಂಡ ಮತ್ತೆ ಹಚ್ಚಾನಲ್ಲಿ ಗಾಡಿ ಅವಂದ ಖಾಲಿ ಮಾಡ್ಬಿಟ್ರಕ್ಕೆ. ಆಮ್ಯಾಗ ನಮ್ಮ ನೋಡ್ರಕ್ಕೆ ಫೈನಲ್ ಆಗಿ ನಮ್ಮ ಗಾಡಿದು ಹಗ್ಗ ತಡ್ಪಲ್ಲದು ಎಲ್ಲ ಹುಚ್ಚಿವಿ. ಇಲ್ಲೇ ನೋಡ್ಬೋದು ನೀವು. ಇಲ್ಲೊಂದು ತಡ್ಪಲ್ ಇಟ್ಟೀನಿ, ಒಳ್ಳೆ ಇಲ್ಲೊಂದು ತಡ್ಪಲ್ ಇಟ್ಟೀನಿ, 2 ತಡ್ಪಲ್. ಒಳ್ಳೆ ರಂಜಾನಂಗೆ ಗಾಡಿ ಪೂರ ಖಾಲಿ ಆಗೈತಿ ಈಗ ನೆಕ್ಸ್ಟ್ ನಮ್ಮ ಗಾಡಿನ ಹಚ್ಚಾರ ಇಲ್ಲಿ. ನಮ್ಮ ಗಾಡಿ ಒಂದು ಖಾಲಿ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಗಾಡಿ ಒಳಗೇನು ಭಾಳ ಇಲ್ಲ, ಆದರೆ ಮಟ್ರಿಯಲ್ ಎಲ್ಲ ದಪ್ಪ ಬಂದೈತಿ, ದೊಡ್ಡ ಬಾಕ್ಸ್ ಅದಾವ. ಅದ್ರ ಸಂಬಂಧ ಪಟ್ನ ಖಾಲಿ ಆಕೈತಿ. ಇಲ್ಲಿಂದ ಖಾಲಿ ಮಾಡ್ಕೊಂಡು ಸೀದಾ ನಾವು ಹೋಗೋಣ. ರಂಜಾನ್ ಸಾಬ್ ನದಾಪುರ ಲೋಡಿಂಗ್ ಹೋಗಾರ. ಏನಂದ ಫೋನ್ ಹಚ್ಚು ಸ್ವಿಚ್ ಆಫ್ ಕೇಳೋಣ ಏನಾತಂತೇಳಿ. ನೋಡ್ರಲ್ಲಿ ಮ್ಯಾಗಿನ ಸೋಫಾ ಖಾಲಿ ಮಾಡೋಕೆ ಪೂರ ಮತ್ತು ಅವ್ರ ಗಾಡಿ ಮ್ಯಾಗ ಹತ್ತಿದ್ರೆ ನಿನ್ನೆ ನಮ್ಮ ಶ್ರೀಕಾಂತ್ ಅವ್ರು ನಿಂತಿದ್ರಲ್ಲ ಆ ಟೈಪ್ ಇತ್ತು. ಮ್ಯಾಗಿನ ಸೋಫಾ ತೆಗಿತಾರಿಗೆ ತೆಗೆದು ಖಾಲಿ ಮಾಡ್ಕೊಳತ್ತಾರ. ಟೋಟಲ್ ಈಗ 4 ಸೋಫಾ ಅದಾವ. 4 ಸೋಫಾ ಖಾಲಿ ಆದರೆ ಪೂರ ಗಾಡಿನೇ ಖಾಲಿ ಅದ. ಆ ಗಾಡಿ ಅಲ್ಲಿಂದ ಖಾಲಿ ಮಾಡಿ ಇಲ್ಲಿ ಕರ್ಕೊಂಬಂದ್ರೆ ನಮ್ಮ ಗಾಡಿ ಇಲ್ಲಿಂದ ಖಾಲಿ ಮಾಡಿ ಅಲ್ಲಿ ಹೋಗ್ತಾರ. ಏನು ತೊಗೊಂಡು ಬಿಡಪ್ಪ. ಮತ್ತು ನಾವು ಅಲ್ಲಿ ಹೋಗ್ಬೇಕು. ನಮ್ಮ ಗಾಡಿ ಒಳಗೆ ಈಗ ಆ ಸೋಫಾ ಖಾಲಿ ಮಾಡೋ ಸಂಬಂಧ ಈಗ ಅಲ್ಲಿ ಹೋಗ್ಬೇಕು ಮತ್ತೆ ಶೋರೂಮ್ಗೆ. ಬಾ ಅಲ್ಲೇ ಶೋರೂಮ್ ಮುಂದೆ ಬಾ. ಹಾಂ ಬರ್ತಾನ ರಂಜಾನ. ನಾವು ಅಲ್ಲಿ ಶೋರೂಮ್ ಕಡೆ ಹೋಗಿ ಮತ್ತೆ ರಿವರ್ಸ್ ಹಾಕ್ಬೇಕು ಗಾಡಿ. ರಿವರ್ಸ್ ಹಾಕಿ ಮತ್ತು ಅದೊಂದು ಸೋಫಾ ಐತಿ, ಆ ಸೋಫಾ ಖಾಲಿ ಮಾಡ್ಬೇಕು. 2 ಪಾಯಿಂಟ್ ನಮ್ಮದು ಆತು, 2 ಪಾಯಿಂಟ್ ಒಂದು ಆತು. ನೋಡ್ರಿ ಖಾಲಿ ಮಾಡೋದು ಏನು ಮಾಡ್ತೀರಿ. ಅಲ್ಲಿಂದ ತೊಗೊಂಬಂದು ಸೀದಾ ಮತ್ತು ಗಾಡಿಗೆ ಇಲ್ಲಿ ಹಚ್ಚಿನಿ. ಮತ್ತು ಇಲ್ಲಿ ಬಂದೀವಿ. ರಂಜಾನ ಗಾಡಿ ಖಾಲಿ ಮಾಡ್ಕೊಂಡು ಮತ್ತೆ ನಾವು ಇಲ್ಲಿ ಬಂದಾನೆ. ಇದೊಂದು ಸೋಫಾ ಐತಿ, ಇದೊಂದು ಸೋಫಾ ಇಳಿಸೋ ಸಂಬಂಧ ಮತ್ತೆ ಇಲ್ಲೇ ಬರೋದಾತು ನಾವು ಈಗ. ಇದೊಂದು ಸೋಫಾ ಖಾಲಿ ಆದರೆ ಪೂರ ಗಾಡಿನ ಖಾಲಿ ನಮ್ದು. ನೋಡ್ರಿ ಸೋಫಾ ಬಾಕ್ಸ್ ಯಾ ನಮ್ಮನೆ ಆಗೋಗ್ಯದ ಪೂರ ಎಲ್ಲ ಬಾಕ್ಸ ಕಿತ್ತದ. ಏನು ಮಾಡೋಕೆ ಬರೋಂಗಿಲ್ಲ. ಫೈನಲ್ ಆಗಿ 2 ಗಾಡಿ ಖಾಲಿ ಆತ. ನಾವು ರಿಸೀಡ್ ಹೋಗಿ 2 ಗಾಡಿದು ರಿಸೀಡ್ ತೊಗೊಂಬಂದ್ವಿ. ಈಗ ನೋಡಿಂಗ ಒಂದು ರಂಜಾನ್ ಅಂದಿತ್ತೆ, ಅದು ಅವ್ರೇನೇ ಪ್ರಾಬ್ಲಮ್ ಆಗಿ ಅದು ಕ್ಯಾನ್ಸಲ್ ಆಗೈತೆ ಅನ್ನತ್ತ. ಈಗ ನಾವು ಇಲ್ಲಿಂದ ಸೀದಾ ಹೋಗೋನಿಗೆ ಹಾಕಿ ಶರ್ಟ್ ಇದನ್ನು ಸೀದಾ ಹಾಕೋಬೇಕು. ಸಿಟಿ ದಾಟಿ ಮ್ಯಾಗೆ ಪೂರ ಸೀದಾ ಹಾಕೊಂಡ್ರತ್ತ. ಇಲ್ಲಿ ಮೊದಲು ಜಳಕ್ಕೆ ಈಗ ತಡ್ಕೊಳಕ್ಕಾಗಂತ 12:30 ಆಯ್ತು. ಈಗ ಇಲ್ಲಿ ಬೆಳಿಗ್ಗೆ 8 ಗಂಟೆಗೆ ಬಂದೇನೆ ನಾನು. 12:30 ಮಟ್ಟ ಖಾಲಿ ಮಾಡಿದ್ರೆ ಅವನ. ಆದ್ರೆ ಅಲ್ಲೇ ಅವ್ನ ಗಾಡಿ ಖಾಲಿ ಆತ. ಅವನು ಬಿಡ್ತಾನೆ. ಈಗ ನಾವು ಬಿಡೋಣ. ಹೈವೇ ಹಿಡ್ದ ಹೋಗೋಣಂದ್ರೆ ಬೇಡ ಅಂದ ರಂಜಾನ. ಈಗ ಸಿಟಿ ಒಳಗೆ ಹಾಸಿ ಹೊಂಟೀವಿ. ನೋಡ್ರಿ ಇಲ್ಲಿ ಹೆಂಗೆ ಕಾಣ್ತೈತಿ. ರೀತಿ ಸೀದಾ ಹೋಗ್ಬೇಕ. ಸೀದಾ ಹೋಗಿ ಅಲ್ಲಿ ಮುಂದೆ ಹೋಗಿ ಮತ್ತೆ ಲೆಫ್ಟ್ ಹೊಡಿಬೇಕಲ್ಲಿ. ಫೈನಲ್ ಆಗಿ ಸಿಟಿ ಕ್ರಾಸ್ ಮಾಡಕ್ಕೆ 1 ತಾಸು ಹೋಗ್ತೀವಿ. ಟೈಮ್ ಎಷ್ಟೊತ್ತಂದ್ರೆ 1:10 ಆತ. 12:25ಕ್ಕೆ ನಾವು ಅಲ್ಲಿಂದ ಬಿಟ್ಟರೆ 1:10ಗೆ ಹೊರಗೆ ಬಂದೀವಿ. ಸಿಟಿ ಬಿಟ್ಟು ಹೊರಗೆ ಬಂದ ಹೈವೇ ಹತ್ತೀವಿ. ಈಗ ಹುಬ್ಳಿ ಮತ್ತು ಬಿಜಾಪುರ ಹೈವೇ ಇದೆ. ಇನ್ನೂ 187 ಕಿಲೋಮೀಟರ್ ಇಲ್ಲಿಂದ ಹುಬ್ಳಿ. ರಂಜಾನ ಮುಂದೋಗ್ಯಾನ. ಅಲ್ಲಿಂದ ಬಿಟ್ಟವ ನಾನ್ ಸ್ಟಾಪಿಗೆ ಸೀದಾ ಕೋಲಾರಕ್ಕೆ ಬಂದೆ. ಅವ ರಂಜಾನ್ ಇಲ್ಲೇ ನಿಂತಾನಂತೆ. ಇಲ್ಲೇ ಊಟ ಮಾಡಿ ಹೋಗೋಣ ಅಂತಾನೆ. ಅದಕ್ಕೆ ನಾವು ಈಗ ಸೀದಾ ಅಲ್ಲೇ ಹೋಗೋಣ ಊಟದ ಕಡೆನೆ. ಅವ ಅಲ್ಲೇ ಮುಂದೆ ಹೋಟೆಲ್ನಾಗ ನಿಂತಾನಂತೆ. ಫೋನ್ ಮಾಡಿದ್ದೆ ಈಗ ನಾ ಇಲ್ಲೇ ನಿಂತೇನೆ ಬಾಪ ಅಂತಂತೇಳಿ. ಆಯಿತು ನಾನು ಅಲ್ಲೇ ಬರ್ತೇನೆ ಅಂತಂತೇಳಿ ಈಗ ಅವಂಗೆ ಮೊದ್ಲು ಈಗ ಅವ್ನ ಗಾಡಿ ಕಡೆ ಹೋಗೋಣ. ನೋಡೋಣ ಏನು ಊಟ ತೊಗೊಂತಾನ ಏನು ಅಂತಂತೇಳಿ. ಊಟ ಮಾಡೋದ್ರಾತ ಇಲ್ಲಿಂದ. ಇಲ್ಲೇ ಅದ ನೋಡ್ರಿ, ಇಲ್ಲೇ ಬಂದ ಸೈಡ್ ಹಾಕ್ಯಾನ. ನಾವು ರೆಗ್ಯುಲರ್ ಊಟ ಮಾಡೋ ಹೋಟೆಲ್ ಇದೆ.
ವಿಜಯ್ ಡಾಬಾ ಅಂತಂತೇಳಿ ಅಲ್ಲೇ ಬಂದು ಸೈಡ್ ಹಾಕ್ಯಾನ. ನಾವು ಇಲ್ಲೇ ಸೈಡ್ ಹಾಕಿ ಎಲ್ಲ ನೋಡೋಣ ಮೊದಲು. ಫೈನಲ್ ಆಗಿ ಎರಡು ಗಾಡಿ ಇಲ್ಲೇ ಸೈಡ್ ಹಾಕೀವಿ. ರಂಜಾನ್ ಐತೆ, ನಾನು ಒಳಗೆ ಊಟ ಹೇಳೋಣ, ಮೀನದ ಊಟ ಅಲ್ಲೇ ತೊಗೊಂಡು ಬಿಟ್ರು ಅವ್ರೆ. ಮೀನದ ಊಟ ಮಾಡಿ ಹೋಗೋಣಂತ ಇಲ್ಲಿಂದ ಸೀದಾ. ನೀನು ಹಾಪ ತೊಗೊಂಡಿನಿ ನಮಗೂ ಹಾಪ ಇರಲಿ ಬಿಡಿ. ನೋಡ್ರಿ ಇವತ್ತಿನ ಊಟ ನಮ್ಮ ಇಬ್ಬರದು ಮೀನದ ಊಟ ಇಲ್ಲಿಂದ ಮಾಡಿ ಸೀದಾ ಹೋಗೋಣಂತ ಈಗ ಮತ್ತೆ. ಕರೆಕ್ಟ್ ಟೈಮಿಗೆ ಬಂದೆ ನಾಳ. ಬರ್ಲತ್ತೀನಪ್ಪ ನೀನು. ಫೈನಲ್ ಆಗಿ ಊಟ ಅಂತೂ ಆತಿಗೆ ಸೀದಾ ಹೋಗೋಣ ಈಗ ಇಲ್ಲಿಂದ ಹುಬ್ಳಿಗೆ. ನೀ ಸೀದಾ ಕಂಪ್ನಿಗೆ ಹೋಗ್ತೀನಪ್ಪ ಹುಲಿ ನಿನ್ನೆ. ನಾವು ಮನೆಗೆ ಟೈಮ್ ಅಷ್ಟಾಗತ್ತೆ ನಮ್ದು, ಸೀದಾ ಮನೆಗೆ ಹೋಗ್ಬಿಡ್ತೇನೆ. ಗಾಡಿ ಹೋಗೋಣ ಹಂಗಾರೆ. ನಾನು ನೀರು ಕುಡಿದು ಬಿಡ್ತೇನೆ ಈಗ. ಬರ್ರಿ ಸೀದಾ ಹೋಗೋಣ ನಾವು ಕಂಪ್ನಿಗೆ. ಮತ್ತು ಒಳ್ಳೆ ಕೋಲಾರ ಬ್ರಿಡ್ಜ್ ಮೇಲೆ ಬಂದು ಈಗ ಸೀದಾ ನೋಡ್ರಿ ಇಲ್ಲಿ ನೀರು ಯಾವ ನಮೂನಿ ಐತಿ ಎಲ್ಲ ಏನು ಕಾಣೋದಲ್ಲ, ಎಲ್ಲ ನೀರು ಅದು ಕಡಿ. ಅಲ್ಲಿಂದ ಊಟ ಮಾಡಿ ನಾಷ್ಟಾಪಿಗೆ ಕೆರೂರು ಮಠ ಬಂದ್ವಿ. ರಂಜಾನ ಇನ್ನು ಮುಂದೆ ಹೊಂಟಾನವ, ನಾನು ಇನ್ನೂ ಹಿಂದೋದೀನಿ. ಈಗ ಇಲ್ಲೇ ಕೆರೂರಾಗ ಪೂರ ಮಾರ್ಕೆಟ್ ಐತಿ ನೋಡ್ರಿ. ಇಲ್ಲಿ ಫುಲ್ಲ ನೋಡ್ರಿ ಇಲ್ಲೇ ಮಾರ್ಕೆಟ್ ಐತಿ ಇವತ್ತು. ಕೆರೂರು ಸಂತಿ ಇವತ್ತು ಪೂರ ಎಲ್ಲ. ಇವತ್ತು ದನದ ಮಾರ್ಕೆಟ್ ಹೌದು, ಎಲ್ಲ ಮನುಷ್ಯರ ಮಾರ್ಕೆಟ್ ಹೌದು ಇವತ್ತು ಕೆರೂರಾಗ. ಇಲ್ಲೆಲ್ಲ ಟ್ರಾಫಿಕ್ ಜಾಮ್ ಆಕೈತಿ. ಬೆಳಗ್ಗೆ 5 ಗಂಟೆಗೆ ಚಲೋ ಹೋಗೈತಿ ಇಲ್ಲಿ ಮಾರ್ಕೆಟ್. ಅಲ್ಲಿ ಮುಂದೆ ದನದ ಮಾರ್ಕೆಟ್ ಐತಿ, ಇಲ್ಲಿ ಎಲ್ಲ ಮಂದಿ ಮಾರ್ಕೆಟ್ ಐತಿ. ಫೈನಲ್ ಆಗಿ ಅಲ್ಲಿಂದ ನಾಷ್ಟಾಪ ಈಗ ಎಲ್ಲಿ ಮಠ ಬಂದಿಪ್ಪ ಅಂದ್ರೆ ಇದು ಎಬ್ಸೂರು ಟೋಲ್. ಇಲ್ಲಿಂದ ಭಾಳ ದೂರ ಇಲ್ಲ ಹುಬ್ಳಿ, ಬರೀ ಇನ್ನು 28 ಆರಾಮ್ ಮುಗ್ಗೋಣ. ಟೈಮಿಗೆ ಎಷ್ಟಾಗೈತಪ್ಪ ಅಂದ್ರೆ 5:15 ಆಗೈತಿ. ಇನ್ನು 22 ಕಿಲೋಮೀಟ್ರ್ ಐತಿ ನಮಗೆ. ಕಂಪ್ನಿ ಚಾಲು ಇರೋ ಮಠ ಹೋಗ್ತದೆ, ಇನ್ನೆಲ್ಲೋ ಗೊತ್ತಿಲ್ಲ. ಕಂಪ್ನಿ ಚಾಲು ಇದ್ರೆ ಇವತ್ತು ಭಾಳ ಆಗ್ತೈತಿ, ಇಲ್ಲಿಕಂದ್ರೆ ಮತ್ತು ನಾಳೆ ಭಾಳ ಹಚ್ಬೇಕು. ಅದ್ರ ಸಂಬಂಧ ಆದಷ್ಟು ಟ್ರೈ ಮಾಡೋಣ ಇವತ್ತು ಹೋಗೋಕೆ. ಬರ್ರಿ ಹೋಗೋಣ ಸೀದಾ ಇಲ್ಲಿಂದ. ಫೈನಲ್ ಆಗಿ ನಾವು ಹುಬ್ಳಿ ರೀಚ್ ಆದ್ವಿ. ಸ್ಟ್ರೈಟ್ ಹೋದ್ರೆ ಸಿಟಿ ಒಳಗೆ ಹೋಗ್ತೈತಿ. ನಾವು ಇಲ್ಲೇ ಲೆಫ್ಟ್ ಹೊಂಟೀವಿ ಈಗ ರಿಂಗ್ ರೋಡಿಗೆ ಹಿಡ್ದ ಸೀದಾ ಹೊರಗಿಂದವರೆಗೆ ನಮ್ಮ ಕಂಪ್ನಿಗೆ ಹೋಗ್ತಿದ್ದೆ ರೋಡ್. ಟೈಮ್ ಈಗ ಕರೆಕ್ಟ್ 5:30 ಆಯ್ತು. ಇನ್ನೂ ಅರ್ಧ ತಾಸು ಟೈಮ್ ಐತೆ ನಮ್ಮ ಕಡೆ ಕಂಪ್ನಿಗೆ ಹೋಗಿ ಪಾಳೆ ಹಚ್ಚಕ್ಕೆ. ರಂಜಾನ ಇನ್ನೂ ಮುಂದದಾನ. ನೋಡ್ರಿ ಹುಬ್ಳಿ ಎಂಟ್ರೆನ್ಸ್ ಆದ್ಕೊಳ್ಳೇನ ಮಳೆನೂ ಚಲೋ ಆಯ್ತು. ಹಂಗೆ ಅಲ್ಲಿ ಮುಂದೆ ಸಿಕ್ಕಾಪಟ್ಟಿ ಮಳೆ ಆಗತೈತಿ ಜೋರು. ಆದರೆ ಈಗ ಸದ್ಯಕ್ಕೆ ಇಲ್ಲಿಲ್ಲ, ಬರೀ ಹನಿ ಅಷ್ಟೇ ಬೀಳತೈತಿ ಗ್ಲಾಸ್ ಮ್ಯಾಗ. ನೋಡ್ರಿ ಇಲ್ಲ ಮಳೆ ಮಾಡಿ ಪೂರ ಅದು ಹೆಂಗಾಗೈತಿ. ಇಲ್ಲೇ ಬ್ರಿಡ್ಜ್ ಬುಡಕ್ಕೆ ಹೋಗ್ಬೇಕು. ನಾವು ರಿಟರ್ನ್ ಮಾಡ್ಕೊಂಡೆ ಬ್ರಿಡ್ಜ್ ಬುಡಕ್ಕೆ ಹೋಗಿ ಮತ್ತೆ ಆ ಸೈಡ್ ಹೋಗ್ಬೇಕು. ಇಲ್ಲೇ ಮ್ಯಾಗ ಗಾಡಿ ಹೊಂಟಾವ, ಇಲ್ಲಿ ಹೋಗ್ಬೇಕು. ಮತ್ತೆ ಮಳೆ ಜೋರಾತ್ ನೋಡ್ರಿ ಈಗ ಇಲ್ಲೇ ಕರೆಕ್ಟ್ ಅಂಡರ್ ಬ್ರಿಡ್ಜ್. ದೊಡ್ಡ ಗಾಡಿ ಬಂದ್ರೆ ಒಂದು ಸ್ವಲ್ಪ ಕಟ್ಟಣ ಆಗಲ್ಲ, ಇಲ್ಲಿ ಸ್ಲೋ ಹೋಗ್ಬೇಕು. ಮಳೆ ಅಂತೂ ಜೋರು ಆತು ಈಗ ಇಲ್ಲಿ ಸದ್ಯಕ್ಕೆ. ನೋಡ್ರಿ ಪೊಲೀಸರೆಲ್ಲ ಗಾಡಿ ಹಿಡಿಯಕ್ಕೆ ಇಲ್ಲಿರ್ತಾರ ಪೂರ. ಆದ್ರೆ ಅವ್ರ ಕಡೆ ಗಾಡಿನೇ ಇಲ್ಲ. ಯಾವ ಗಾಡಿ ಪ್ರೈವೇಟ್ ಗಾಡಿ ತೊಗೊಂಡು ಹಿಡಿಯಾಕತ್ತಾರ ಅವ್ರು. ಏನು ಮಾಡ್ತೀರಿ, ಪೊಲೀಸ್ ಜೀಪ್ ಅನ್ನೋದು ಇಲ್ಲ ಅವ್ರ ಕಡೆ. ಪೊಲೀಸರು ನೋಡ್ರಿ ಎಷ್ಟು ಚೆನ್ನಾಗ್ಯಾರ. ಅವ್ರು ಪ್ರೈವೇಟ್ ಗಾಡಿ ಮನೆ ಯೂಸ್ ಮಾಡೋ ಗಾಡಿ ಕಾರ್ ಅವ್ನು ತೊಗೊಂಬಂದು ಹಿಡಿಯಾಕತ್ತಾರ. 100 ಮಂದಿ ಸೇರಿ ಏನು ಮಾಡ್ತೀರಿ. ಏನಾರು ಆದ್ರೆ ಒಂದು ಡ್ರೈವರ್ಗಳಿಗೆ ಫೈನ್ ಹಾಕೊಂಡು ನಿಂತು ಬಿಡ್ಬೇಕು ಅಷ್ಟೇ ಅವ್ರ ಕೆಲಸ. ಜೀಪರ್ ಎಲ್ಲ ಏನಿಲ್ಲ ಗೌರ್ಮೆಂಟಿಂದ, ಅದು ಪ್ರೈವೇಟ್ ಅವ್ರ ಗಾಡಿ.
ಈಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಾವು ಒಂದು ಸ್ವಲ್ಪ ಒನ್ ವೇದಾಗ ಹೋಗ್ಬೇಕು. ಸೀದಾ ಇಲ್ಲಿಂದ ಭಾಳ ದೂರ ಇಲ್ಲ, 1 ಕಿಲೋಮೀಟ್ರ್ ಅಷ್ಟೇ ರಾವ್ ರೋಡ್ನಾಗ ಹೋಗ್ಬೇಕು. ಇಲ್ಲಿಕಂದ್ರೆ ಪೂರಲ್ಲಿ ಬುಡಕಾಗಿ ಹೋಗ್ಬಿಡ್ತೀವಿ. ಹೋದ್ರೆ ನಮ್ಗೆ ಈಜಿ ಆಗುತ್ತೆ. ಭಾಳ ಇಲ್ಲ, ಅಲ್ಲಿ ಒಂದು ಸ್ವಲ್ಪ ಅಷ್ಟೇ ಐತೆ. ಅದು ಅಲ್ಲಿ ಮಠ ಹೋದ್ರೆ ಸಾಕು. ಆಯ್ತು ನಮ್ದು ಇಲ್ಲಿಕಂದ್ರೆ ಬ್ರಿಡ್ಜ್ ಬುಡಕಾಶಿ ಹಂಗಾಗಿ ಬರ್ಬೇಕಿತ್ತು. ಸೀದಾ ನಾವು ಇಲ್ಲೇ ಬಂದ್ವಿ. ಈಗ ರಾಂಗ್ ರೂಟ್ ಇದೆ, ಅದ್ರ ನಮ್ಗೆ ಬರೋದು ತಪ್ಪು. ಆದರೆ ಏನು ಮಾಡಕ್ಕೆ ಬರೋಂಗಿಲ್ಲ, ಮತ್ತೆ ಅರ್ಜೆಂಟ್ ಐತಿ, ಅದ್ರ ಸಂಬಂಧ ಬಂದೀವಿ. ಫೈನಲ್ ಆಗಿ ನಾವು ಕಂಪ್ನಿ ಕಡೆ ಬಂದ್ವಿ. ಇಲ್ಲೇ ರೈಟ್ ಹೊಡಿಬೇಕು ಇಬ್ಬರು. ರೈಟ್ ತೊಗೊಂಡು ಸೀದಾ ಕಂಪ್ನಿ ಒಳಗೆ ಆರಾಮ್ ಜಾನ ಒಂದೇ ಪಾಳೆ ನಮ್ಕಿನ ಮೊದ್ಲವ. ಯಾಕಂದ್ರೆ ಅವ ನಮ್ಕಿನ ಮೊದ್ಲು ಅದಾನ. ಯಾವಾಗಿದ್ರು ಹೋಗ್ಬೇಕಾರೆ ಅವ್ನು ನಮ್ಕಿನ ಮೊದ್ಲು ಹೋಗ್ಯಾನ. ಸೀದಾ ಪಾಳೆ ಚೆನ್ನಾಗಿ ಯಾವಾಗ ಅಡಿಲ ಒಳಗೆ ಏನಂತ ಅನ್ನೋದಕ್ಕೆ ನೋಡೋದಲ್ಲಿ ಕತಿ ನೋಡಿ. ನಮ್ದು ಅಷ್ಟೇ ಪಾಳೆ ಅಂತೇಳಿ ತಿಳ್ಕೊಂಡು ಸೀದಾ ನಾವು ಮನೆಗೆ ಹೋಗೋಣ. ಯಾಕಂದ್ರೆ ಕಂಪ್ನಿನ ಬಂದಕತ್ತೀವಿ, ಅದ್ರ ಸಂಬಂಧ. ಗಾಡಿ ಅಂತೂ ಕಂಪನಿ ಅಷ್ಟೇ ಲೋಡ್ ಆಗ್ಯಾವ, ಮತ್ತು ಯಾವ ಗಾಡಿ ಸದ್ಯಕ್ಕೆ ಲೋಡ್ ಆಗಿಲ್ಲ. ಎಲ್ಲ ಗಾಡಿ ನಿನ್ನೆ ಲೋಡ್ ಆಗಿದ್ವು, ನಮಗೆಲ್ಲ ಖಾಲಿ ಮಾಡಿ ಬಂದಾರ ಇವರು. ಫೈನಲ್ ಆಗಿ ಕಂಪ್ನಿಗೆ ಬಂದು ಪಾಳೆ ಹಚ್ಚಿದ್ದತ್ತ. ಇವತ್ತು ನಮ್ಗೆ ಹೊರಗಿನ ಗಾಡಿ ಅಂತೂ ಯಾವ ಲೋಡ್ ಆಗಿಲ್ಲ, ಕಂಪ್ನಿ ಎರಡು ಗಾಡಿ ಲೋಡ್ ಆಗ್ಯಾವ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್. ಮತ್ತು ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣಂತ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.